ನಿಮ್ಮ ಪರ್ಸ್ಪೆಕ್ಟಿವ್ಸ್, ನಿಮ್ಮ ವ್ಯಾಲ್ಯೂ ಸಿಸ್ಟಮ್ ಬಗ್ಗೆ ಮಾತಾಡೋದಾದರೆ, ಲೈಕ್ ಹೌ ಇವಾಗ ನಾನು ಇಷ್ಟು ಮಾತಾಡೋದು ಕಾರಣ ನಾನು ಇದೆಲ್ಲೋ ಓದಿರ್ತೀನಿ, ಎಲ್ಲೋ ಕೇಳಿರ್ತೀನಿ. ವಾಟ್ ಡಿಫೈನ್ಸ್ ನಿಮ್ಮ ವ್ಯಾಲ್ಯೂ ಸಿಸ್ಟಮ್ ಆ್ಯಂಡ್ ದೆನ್ ವೇರ್ ಡಿಡ್ ಯು ಪಿಕ್ ದೀಸ್ ಥಿಂಗ್ಸ್ ಆ್ಯಂಡ್ ದೆನ್ ವೆನ್ ಡಿಡ್ ಯು ಸೇ ದಿಸ್ ಇಸ್ ರೈಟ್, ದಿಸ್ ಇಸ್ ರಾಂಗ್ ಫಾರ್ ಮೀ ಅಂತ? ಐ ಥಿಂಕ್ ಇಟ್ಸ್ ಜಸ್ಟ್ ಥ್ರೂ ಟೈಮ್, ರಶ್ಮಿ. ನಾನು ಹೇಳಿಲ್ವಾ ಆವಾಗಲೇ, ಅಕಾರ್ಡಿಂಗ್ ಟು ಮೀ, ಐ ಲಿವ್ ಫಾರ್ ವಾಟ್ ಐ ಲವ್. ನನಗೆ ಏನಾದರೂ ತುಂಬ ನಾನು ಇಷ್ಟಪಟ್ಟರೆ ಅದಕ್ಕೋಸ್ಕರ ನಾನು ಬದುಕ್ತೀನಿ. ನನಗೆ ಕೆಲಸ ಮಾಡೋದು ಇಷ್ಟ, ಅದಕ್ಕೋಸ್ಕರ ಬದುಕ್ತೀನಿ. ನಂಗೆ ನನ್ನ ಮಗ ಇಷ್ಟ, ರೋಮಿಯೋ ಇಷ್ಟ. ಐ ಲವ್ ಮೈ ಫ್ರೆಂಡ್ಸ್, ಐ ಲಿವ್ ಫಾರ್ ದೆಮ್. ಯಾರು ನನ್ನ ಬಗ್ಗೆ ಒಪಿನಿಯನ್ ಕ್ರಿಯೇಟ್ ಮಾಡ್ತಾರೆ ಅಥವಾ ಯಾರಿಗೂ ನಾನು ಇಷ್ಟ ಇಲ್ಲ ಅಂದರೆ ಇಟ್ಸ್ ಓಕೆ, ಯಾರೋ ಬೇರೆಯವ್ರು ಇಷ್ಟ ಆಗ್ತಾರೆ ಅವ್ರಿಗೆ, ಯು ಜಸ್ಟ್ ಮೂವ್ ಆನ್. ಬಟ್ ಅದ್ರ ಅರ್ಥ ಅದ್ರ ಬಗ್ಗೆನೇ ಕ್ರಿಬ್ ಮಾಡ್ಕೊಂಡು ಜೀವನ ಮಾಡೋಕ್ಕೂ ಆಗಲ್ಲ. ಸ್ವಲ್ಪ ದಿವಸ ಕೂತ್ಕೊಂಡು ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್. ಎಲ್ಲೋ ಒಂದು ಕಡೆ ತಪ್ಪಾಗಿದೆಯಾ ನನ್ನ ಕಡೆಯಿಂದ, ನಾನು ಬಹುಶಃ ಆ ಸಿಚುವೇಶನಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಕೊಡಬಾರ್ದಾಗಿತ್ತಾ ಅಂತ ಅನಿಸುತ್ತೆ. ಬಟ್ ಅದು ಆಲ್ರೆಡಿ ಆಗೋಗಿರುತ್ತೆ. ಸೊ ದ್ಯಾಟ್ ಆಲ್ಸೋ ಬಿಕಮ್ಸ್ ಅ ಲೆಸನ್. ಅದೊಂದು ಪಾಠ ಆಗುತ್ತೆ ಹೊರತು ಅದರಿಂದ. ಆ್ಯಂಡ್ ನಾನು ಒಂದು ಹೇಳಲ್ಲ, ನಾವು ಯೂಶ್ವಲಿ ಯೋಚನೆ ಮಾಡ್ತೀವಲ್ಲ, ಫ್ರೆಂಡ್ಸಿಗೆ ಇದು ಹೇಳಿದ್ರೆ ವಿಲ್ ಫೀಲ್ ಬೆಟರ್, ಅಥವಾ ನನ್ನ ಪಾರ್ಟ್ನರ್ಗೆ ನಾನು ಇದನ್ನು ಹಂಚ್ಕೊಂಡ್ರೆ ಐ ಫೀಲ್ ಬೆಟರ್. ಬಟ್ ಆ್ಯಕ್ಚುಲಿ ಐ ಟೋಲ್ಡ್ ಯು ನೋ ವಾಟ್ ಐ ಡೂ, ಐ ವಿಲ್ ಸೆಂಡ್ ಮೈ ಸೆಲ್ಫ್ ಅ ಮೆಸೇಜ್, ದಿಸ್ ಹ್ಯಾಪನ್ ಟುಡೇ, ಯು ಹ್ಯಾವ್ ಟು ಬಿಕಮ್ ಅ ಲಿಟಲ್ ಮೋರ್ ಸ್ಟ್ರಾಂಗರ್. ಸೊ ಜಸ್ಟ್ ಟು ಟೆಲ್ ದ ಆಡಿಯನ್ಸ್, ವೆನ್ ವಿ ಸ್ಪೋಕ್, ನಿಮ್ಮನ್ನು ನಾನು ಶೋಗೆ ಬನ್ನಿ ಅಂತ ಕರೆದಾಗ ಇಟ್ ವಾಸ್ ವೆರಿ ಕೈಂಡ್ ಆಫ್ ಯು. ಫಸ್ಟ್ಲಿ ಯು ಸೈಡ್ ಇದು ಶೋ ಚೆನ್ನಾಗಿ ಬರ್ತಾ ಇದೆ ಅಂದರೆ ಅಲ್ಲಿ ಮಾತಾಡೋ ವಿಚಾರಗಳು ತುಂಬ ಬೇರೆ ಥರನೇ ಇದೆ, ಬೇರೆ ಥರ ಕನೆಕ್ಟ್ ಆಗ್ತಾ ಇದೆ ಅಂತ ನೀವು ಹೇಳಿದಾಗ ಅದು ಒಂದು ಸರ್ಪ್ರೈಸ್ ಆಗಿತ್ತು. ಬಿಕಾಸ್ ಲಾಸ್ಟ್ ಟೈಮ್ ನೀವು ಕನೆಕ್ಟ್ ಆಗಿರೋ ವಿಚಾರಗಳೇ ಬೇರೆ. ಯು ಆರ್ ಲೈಕ್ ಸೋ ಅನ್ಪ್ರಿಡಿಕ್ಟಬಲ್. ಅಂದರೆ ಒಂದಿನ ಸಡನ್ನಾಗಿ ಐ ಮೀನ್ ನೀವು ಗೋವಾಗ ಒಬ್ಬಳೇ ಹೋಗಿದ್ಯಾ ಸೋಲೋ ಟ್ರಿಪ್, ಯು ಕ್ರೇಜಿ ಅಂತ. ಫ್ರಮ್ ನೋ ವೇರ್ ಯು ಆರ್ ಮೆಸೇಜಿಂಗ್, ಐ ಆಮ್ ಲೈಕ್ ಫಸ್ಟ್ಲಿ ರಕ್ಷಿತಾ ಇಸ್ ಮೆಸೇಜಿಂಗ್ ಮೀ ಅಂತ. Because you were on a solo trip, I was so scared for you. So sweet of you. ಅಂದರೆ ಸಿ ದಟ್ಸ್ ದ ಥಿಂಗ್, ಹೂ ಎಕ್ಸ್ಪೆಕ್ಟೆಡ್ ಯು ಟು ಡೂ ದ್ಯಾಟ್. ಆ್ಯಂಡ್ ಎರಡನೇದು, ಇಟ್ ಈಸ್ ಯೋರ್ ಕೈಂಡ್ನೆಸ್. ಇವಳು ಒಂದೇ ಹುಡುಗಿ ಹೋಗಿದ್ದಾಳೆ, ಇಲ್ಲಿ ಹೋಗು, ಅಲ್ಲಿ ಹೋಗು, ಇವನ್ ರೆಕಮೆಂಡೆಡ್ ಫ್ಯಾಟ್ ಫಿಶ್. Yeah, the food there is yummy. ಅಲ್ಲಿ ಹೋಗು. ಐ ವಾಸ್ ಲೈಕ್ ಹೂ ಇಸ್ ದಿಸ್ ಡೂಡ್? ಐ ಮೀನ್ ಅದೊಂದು ಆಯ್ತಾ. ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಕಟ್ಟಾದ್ರೆ ವಾಟ್ ಹ್ಯಾಪನ್ ಟು ಯುವರ್ ಸ್ಕಿನ್ ರಶ್ಮಿ? Yeah, you should use this ಅಂತ ಮೆಸೇಜ್ ಮಾಡಿದ್ದೆ ಮುರಾಡ್ದು ಇದು ಸ್ಕಿನ್. ಐ ಆಮ್ ಲೈಕ್ ಓಕೆ. ದೆನ್ ಅವಾಗ ನಂಗೆ ಅರ್ಥ ಆಗಿದೆ ಏನಂದರೆ, ಬಿಕಾಸ್ ಫಸ್ಟ್ ಟೈಮು ಇಟ್ಸ್ ಲೈಕ್ ಒನ್ ಏಂಜಲ್ ಟೈಪ್. ಯು ಆರ್ ಬೇಸಿಕ್ಲಿ ಪ್ರೊಟೆಕ್ಟಿಂಗ್ ಮೀ, ಸೇಯಿಂಗ್ ದಟ್ ಏನೋ ಗೋವಾದಲ್ಲಿದೆಯಾ ನೋಡ್ಕೊ. ನೆಕ್ಸ್ಟ್ ಟೈಮ್ ನೀವು ಮೆಸೇಜ್, ನೀವು ಸುಮ್ಮನೆ ಏನು ಊಟ ಮಾಡಿದ್ಯಾ, ತಿಂಡಿ ಯಾವುದಕ್ಕೆಲ್ಲ ಮಾಡಲ್ಲ ನೀವು. ನೆಕ್ಸ್ಟ್ ಟೈಮ್ ಸ್ಕಿನ್ ಸರಿಗಿಲ್ವಾ, ಏನು ಮಾಡ್ತಾ ಇದೆಯಾ ನೀನು, ವೈ ಡೋಂಟ್ ಯು ಟ್ರೈ ದಿಸ್? ಸಿ ಇಟ್ಸ್ ಯುವರ್ ಇಂಟೆನ್ಷನ್ ಸ್ಪೀಕಿಂಗ್ ದೇರ್ ದ್ಯಾನ್ ಯು ನೋ ಜಸ್ಟ್ ಟ್ರೈಂಗ್ ಟು ಬಿ ಲೈಕ್ ನಾನು ಆ ಥರ ತುಂಬ ಜನರಿಗೆ ಮೆಸೇಜ್ ಮಾಡ್ತೀನಿ ಆಯಿತಾ. ಹಂಗೇನಾ ನೀವು? ನನಗೇನಾದರೂ ಸರಿ ಅನಿಸ್ಲಿಲ್ಲ ಅಂದರೆ, ಅಥವಾ ನನಗೆ ಸಮಥಿಂಗ್ ಇಸ್ ಡಿಸ್ಟರ್ಬಿಂಗ್ ಮೀ ಅಬೌಟ್ ದ್ಯಾಟ್ ಪರ್ಸನ್ ಅಂದರೆ, ಐಲ್ ಮೆಸೇಜ್ ಸೇಯಿಂಗ್ ಆರ್ ಯು ಓಕೆ, ಐ ಯು ಫೈನ್, ಆರಾಮಾಗಿದ್ಯಾ ನೀನು, ಆರ್ ಐ ಲವ್ಡ್ ದಿಸ್ ಅಬೌಟ್ ಯು ಅಂತ ಮೆಸೇಜ್ ಮಾಡ್ತೀನಿ. Like I see a lot of these girls doing these amazing, Tanzania safaris and that and this. So I messaged them saying it was really fun. Like I'm a total animal lover, ಆಯ್ತಾ. ನನಗೆ ತುಂಬ ಬೋರ್ ಆದರೆ ಬೆಂಗಳೂರಲ್ಲಿ, I take all my boys, put them in my car and I go off to Bandipur, Kabini for a safari. And that forest, ನನ್ನ ಪ್ರಾಣಿ ನೋಡಬೇಕಾದ ಅವಶ್ಯಕತೆ ಇಲ್ಲ, just that fresh air and that jeep ride. Oh, that's